ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಶಿವದೂತಿ, ಯಮನ ಸ್ವರೂಪ ಹಾಗೂ ಸಪ್ತಮಾತೃಕೆಯ ಚಾಮುಂಡಿ ದೇವಿಯ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಪ್ತಮಾತೃಕೆಯರು ಎಂದರೆ ನಮ್ಮ ಹಿಂದೂ ಧರ್ಮದ ಶಾಕ್ತ ಪಂಥದಲ್ಲಿ ಪೂಜಿಸಲ್ಪಡುವ 7 ಪ್ರಮುಖ ದೇವತೆಗಳ ಮಾತೃದೇವಿಯರ ಗುಂಪು. ಇವರು ಆದಿ ಪರಾಶಕ್ತಿಯ ವಿಭಿನ್ನ ರೂಪಗಳೇ ಆಗಿದ್ದಾರೆ. ಪ್ರಮುಖ ಪುರುಷ ದೇವತೆಗಳ ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ ಈ ಸಪ್ತಮಾತೃಕೆಯರು. ಅಷ್ಟೇ ಅಲ್ಲದೆ ಅಸುರರನ್ನು ಸಂಹರಿಸಲು ದುರ್ಗಾ ದೇವಿಗೆ ಸಹಾಯವನ್ನು ಮಾಡಿದವರು ಕೂಡ ಆಗಿದ್ದಾರೆ ಸಪ್ತಮಾತೃಕೆಯರು. ಹಿಂದಿನ ವಿಡಿಯೋದಲ್ಲಿ ನಾವು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ ಮತ್ತು ಇಂದ್ರಾಣಿ ದೇವಿಯರ ವಿಡಿಯೋವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಚಾಮುಂಡಿ ಅಥವಾ ಚಾಮುಂಡ ಈ ದೇವಿಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಲು ಹೊರಟಿದ್ದೇವೆ. ಸಪ್ತಮಾತೃಕೆಯರಲ್ಲಿ ಚಾಮುಂಡ 7ನೇಯವಳು. ಉಗ್ರ ಸ್ವರೂಪದ ದೇವತೆ. ಬ್ರಹ್ಮ, ವಿಷ್ಣು, ಶಿವ, ಇಂದ್ರ, ಕುಮಾರ, ವರಾಹ ಮತ್ತು ಯಮನ ಶಕ್ತಿಗಳಾದ ಸಪ್ತಮಾತೃಕೆಯರಲ್ಲಿ ಚಾಮುಂಡಾದೇವಿ ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಸಂಹರಿಸಿದವಳು ಹಾಗೂ ಚಾಮುಂಡಾದೇವಿ ಶಕ್ತಿ ಆರಾಧನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾಳೆ. ಹಾಗಾದರೆ ಚಾಮುಂಡಾದೇವಿಯ ಪ್ರಮುಖ ಗುಣಲಕ್ಷಣಗಳನ್ನು ತಿಳಿಯುತ್ತಾ ಹೋಗೋಣ. ರೂಪ ಮತ್ತು ಮೂಲ. ಚಾಮುಂಡ ಉಗ್ರ ರೂಪದಲ್ಲಿದ್ದು ತಾಂತ್ರಿಕ ಪೂಜೆಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದಾಳೆ. ಪ್ರತಿಮಾ ಶಾಸ್ತ್ರದಲ್ಲಿ ಚಾಮುಂಡ. ಹೌದು ವೀಕ್ಷಕರೇ, ಸಪ್ತಮಾತೃಕೆಯರ ಶಿಲ್ಪಗಳಲ್ಲಿ ಚಾಮುಂಡ ಕೆಲವೊಮ್ಮೆ ಇಂದ್ರಾಣಿಯೊಂದಿಗೆ, ಹೆಚ್ಚಾಗಿ ವೀರಭದ್ರ ಮತ್ತು ಗಣೇಶನ ನಡುವೆ ಇರುತ್ತಾಳೆ. ಆಕೆಯು ಆಯುಧಗಳನ್ನು ಹಿಡಿದು ಭೀಕರ ರೂಪದಲ್ಲಿ ಚಿತ್ರಿಸಲ್ಪಟ್ಟಿರುತ್ತಾಳೆ. ಹಾಗಾದರೆ ಸಪ್ತಮಾತೃಕೆಯರ ಪಟ್ಟಿ ನೋಡೋಣ. ಬ್ರಾಹ್ಮಿಣಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಇವಳ ಪಕ್ಕದಲ್ಲಿಯೇ ಚಾಮುಂಡಿ ದೇವಿ ನೆಲೆಸಿರುತ್ತಾಳೆ. ಚಾಮುಂಡಾ ದೇವಿಯ ಪೂಜಾ ಮಹತ್ವ. ಈ ದೇವಿಯು ಯೋಗಿನಿಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಮತ್ತು ದಕ್ಷಿಣ ಭಾರತದ, ವಿಶೇಷವಾಗಿ ಕರ್ನಾಟಕ ಅನೇಕ ದೇವಾಲಯಗಳಲ್ಲಿ ಇವರ ಆರಾಧನೆ ಇದೆ. ಚಾಮುಂಡೇಶ್ವರಿ ದೇವಿಯನ್ನು ರಕ್ತ ಬೀಜಾಸುರನ ಸಂಹಾರಕಿಯಾಗಿ ಅಂದರೆ ಕಾಳಿಯ ಸ್ವರೂಪದಲ್ಲಿ ಆರಾಧಿಸಲಾಗುತ್ತದೆ ಮತ್ತು ಆಕೆಯು ದುಷ್ಟಶಕ್ತಿಗಳ ನಾಶಕಿ ಕೂಡ ಆಗಿದ್ದಾಳೆ. ಇದಾಗಿತ್ತು ಚಾಮುಂಡಾದೇವಿಯ ಸಂಪೂರ್ಣ ಮಾಹಿತಿ. ಸಪ್ತಮಾತೃಕಾ ದೇವಿಯರ ವಿಡಿಯೋಗಳಲ್ಲಿ ನಾವು ಎಲ್ಲ ದೇವಿಯರ ವಿಡಿಯೋವನ್ನು ಮಾಡಿದ್ದೇವೆ. ಈ ಹಿಂದೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ ಮತ್ತು ಇಂದ್ರಾಣಿ ದೇವಿಯರ ವಿಡಿಯೋವನ್ನು ಕೂಡ ಮಾಡಿದ್ದೇವೆ. ನೀವು ಆ ವಿಡಿಯೋವನ್ನು ನೋಡಿಲ್ಲ ಎಂದರೆ ಈ ಕೂಡಲೇ ನಮ್ಮ ಚಾನಲ್ನಲ್ಲಿ ಆ ವಿಡಿಯೋ ನಿಮಗೆ ಸಿಗುತ್ತದೆ. ಅದನ್ನು ಕೂಡ ನೀವು ವೀಕ್ಷಿಸಬಹುದು. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.